ರುದ್ರಪ್ಪ ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ತೋಟಕ್ಕೆ ಬಂದು ಭಾಳ ಖುಷಿ ಆಯಿತು. ತುಂಬ ನೈಸರ್ಗಿಕ ಕೃಷಿ ಅನ್ನೋಕ್ಕಿಂತಲೂ ನಾನು ಒಂದು ಪದ ಹೇಳ್ತೀನಿ, ನನ್ನ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಥರದ ಅಡಿಕೆ ತೋಟಗಳು ನೋಡ್ತಾ ಬಂದೆ. ಇದು ಚಳ್ಳಕೆರೆ ತಾಲೂಕಲ್ಲಿ ಆಲ್ಗೊಂಡಹಳ್ಳಿಲಿ ಇಂಥ ಒಂದು ತೋಟ ನೋಡೋಕ್ಕೆ ಸಾಧ್ಯ ಅಂತಂದರೆ ಖಂಡಿತ ನನಗೆ ಆಶ್ಚರ್ಯ ತರಿಸ್ತಿದೆ. ಅದರ ಸೀಕ್ರೆಟ್ ಅಂತ ನಿಮಗೆ ಗೊತ್ತು. ಸರ್ ನಿಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್ ನೀವು. ಸರ್ ಕೆ ರುದ್ರಮುನಿಯಪ್ಪ, ಆಲ್ಗೊಂಡಹಳ್ಳಿ, ಚಳ್ಳಕೆರೆ ತಾಲೂಕು ಸರ್. ಹೌದು ಸರ್. ನಾವು ಇದನ್ನ 6 ಎಕರೆನ, ಇದು 6 ಎಕರೆ ಜಮೀನು. 6 ಎಕರೆ ಜಮೀನು ಸರ್. ಹೌದು ಸರ್. ಸಮಗ್ರ ಕೃಷಿಯನ್ನು ಕೈಗೊಂಡಿದ್ವಿ. ಹೌದು ಸರ್. ಫುಲ್ ಸಂಪೂರ್ಣವಾಗಿ ಸಾವಯವದಲ್ಲೇ ನಾವು ಮಾಡ್ತಾ ಇದ್ವಿ. ಯಾವುದೇ ಒಂದು ಕೆಮಿಕಲ್ ಆಗಲಿ ಮತ್ತೆ ಕಳೆನಾಶಕ ಆಗಲಿ, ಆಮೇಲೆ ಈ ಮೆಡಿಸಿನ್ ಆಗಲಿ, ವಿಷಪೂರಿತವಾಗಿರ್ತಕ್ಕಂಥ ಮೆಡಿಸಿನ್ ಯಾವುದೂ ಬಳಸಿಲ್ಲ. ನೈಸರ್ಗಿಕವಾಗಿಯೇ ಒಳ್ಳೆ ಸಮೃದ್ಧವಾಗಿ ಬಂದಿದೆ. ನೀವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಸರ್. ಈ ಅಡಿಕೆ ಆಗಲಿ, ಬಾಳೆ ಆಗಲಿ, ಮಾವು ಆಗಲಿ, ಸೀಬೆ ಆಗಲಿ, ಪ್ರತಿಯೊಂದೂ ಎಲ್ಲನೂ ನಮ್ಮ ಇದರಲ್ಲಿ ಇದೆ. ನಮಗೆ ಒಂದು ವರ್ಷದಲ್ಲಿ ವಾರ್ಷಿಕ ವರಮಾನ 20 ರಿಂದ 24 ಲಕ್ಷ ನಾವು ಆರಾಮ ತೆಗೆದುಕೊಳ್ತೀವಿ. ಶ್ರಮ ಕಡಿಮೆ, ಬಟ್ ಆದಾಯ ಜಾಸ್ತಿ ಸರ್. ಇದು ಸಾವಯವದಲ್ಲಿ ನಾವು ಮಾಡಬಹುದು ಅನ್ನೋದಕ್ಕೆ ನಾವೇ. ಮತ್ತೆ ನನಗೊಂದು ಆಶ್ಚರ್ಯ ಸರ್, ನೀವು ಶಿಕ್ಷಕರಾಗಿ, ಇಂಗ್ಲೀಷ್ ಶಿಕ್ಷಕರಾಗಿ ಇಷ್ಟು ವರ್ಷಕ್ಕೆ 60 ವರ್ಷ ಕೆಲಸ ಮಾಡಿ ನಿವೃತ್ತರಾದ್ಮೇಲೆ ತೋಟ ಮಾಡಿ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಗ್ರೇಟ್ ಸರ್. ನೀವು ನಿಮ್ಮ ಮನೆಯವರು ಇಬ್ಬರು ಸೇರಿ ನೀವು ಸಾಥ್ ಕೊಟ್ಟು ಮಾಡಿರ್ತಕ್ಕಂಥದ್ದು. ಹೌದು ಸರ್. ಈಗ ನಾವು ರಿಟೈರ್ಡ್ ಆದಮೇಲೆ ನಿವೃತ್ತಿ ಆದಮೇಲೆ ಪ್ರವೃತ್ತಿಯನ್ನು ಕಂಡುಕೊಳ್ಬೇಕು ಅನ್ನೋ ಒಂದು ಇದರಲ್ಲಿ ಬಂದಿವಿ ಸರ್. ನಮ್ಮದು ಇದ್ದಿರೋದ್ರಿಂದ ನಾನು ಏನಾದರೂ ಮಾಡ್ಬೇಕಲ್ಲ ಅಂತಂದು ಬೆಳಗ್ಗಿಂದ ಸಾಯಂಕಾಲದವರು ಇದರಲ್ಲಿ ತೊಡಗಿದೆ. ಸಾಧನೆ ಮಾಡ್ತಾ 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 ಇವತ್ತು ಈ ಒಂದು ಸ್ಥಿತಿಗೆ ಬರೋಕ್ಕೆ ಕಾರಣ ಆಗಿದೆ ಸರ್. ಯಾಕಂತಂದ್ರೆ ಏನು ಬೇಕಾದ್ರೂ ಮಾಡಬಹುದು, ಪ್ರಯತ್ನ ಒಂದಿದ್ರೆ. ಈ ಸಾಧನೆ ಅಂತಕ್ಕಂಥದ್ದು ಸಾಧಕನ ಸ್ವತ್ತು ಅಂತ ಹೇಳ್ಬೋದು ಸರ್. ಈಗ ನೀವು ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನು ಅನ್ನತಕ್ಕಂಥದ್ದು. ಅನಂತರ ನಾವು ಜೀವಾಮೃತ ಮಾಡ್ತಾ ಇದ್ವಿ, ಘನ ಜೀವಾಮೃತ ಮಾಡ್ತಾ ಇದ್ವಿ, ಬಯೋಡೈಜೆಸ್ಟ್ ಮಾಡಿದ್ವಿ. ಆನಂತರ ಲೈವ್ ಮಲ್ಚಿಂಗ್, ಡೆಡ್ ಮಲ್ಚಿಂಗ್, ಆಮೇಲೆ ವಾರ್ಮಿ ಕಂಪೋಸ್ಟ್ ಇದೆ. ಆನಂತರ ಡಿಕಂಪೋಸರ್ ಇದನ್ನು ಮಾಡ್ತೀವಿ. ಆನಂತರ ಇನ್ನು ಈ ನಮ್ಮಲ್ಲಿ ದನಗಳು ಒಂದು 25 ನಾಟಿ ದನಗಳು ಇದಾವೆ ಸರ್. 25 ದನ ಎಮ್ಮೆ ಸೇರ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಗಂಜಲ, ಆನಂತರ ಸಗಣಿ ಇಂದ ನಾವು ಸದ್ಬಳಕೆ ಮಾಡಿಕೊಂಡು ಸ್ಥಳೀಯ ಸಂಪನ್ಮೂಲಗಳನ್ನು ಪೂರ್ತಿ ಸದ್ಬಳಕೆ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದೀವಿ ಸರ್. ಭಾಳ ಗ್ರೇಟ್ ಸರ್. ಬನ್ನಿ ಸರ್, ಹಾಗಾದ್ರೆ ಎಲ್ಲ ಒಂದ್ಸರಿ ತೋರಿಸ್ತಾ ಬಂದ್ಬಿಡಿ. ಮಾಸ್ಟರ್, ಈಗ ಅಡಿಕೆ ತೋಟ ನೋಡ್ತಾ ಇದೀವಿ. ಹೌದು ಸರ್. ಏನೇನು ಸರ್ ವಿಶೇಷತೆಯಲ್ಲಿ? ಸರ್ ಈಗ ನೀವು ಅಡಿಕೆ ಇಳುವರಿ ನೋಡಿದ್ರೆ ಸಂಪೂರ್ಣವಾಗಿ ಮಲೆನಾಡಿಗಿಂತ ಹೆಚ್ಚಿನದಾಗಿ ಬಂದಿದೆ ನೋಡಿ ಸರ್. 4-5 ಕುಂಚಗಳಿದಾವೆ. ಆನಂತರ ಒಳ್ಳೆ ಇಳುವರಿ ಬಂದಿದೆ ಸರ್. ಇಳುವರಿ ಬರೋದಕ್ಕೆ ಕಾರಣ ಏನಂತಂದ್ರೆ ಈಗ ನೋಡಿ ಸರ್, ಇದು ಲೈವ್ ಮಲ್ಚಿಂಗ್ ಅಂತ. ಲೈವ್ ಮಲ್ಚಿಂಗ್ ಈಗ ನೋಡಿ ಅಲಸಂದಿ ಹಾಕಿದ್ವಿ. ಅಲಸಂದಿ ಇದೆಲ್ಲ ಏನಿದೆಯಲ್ಲ ಇದು ಆಟೋಮೆಟಿಕಲಿ ಹ್ಯೂಮಸ್ ಆಗಿ ಪರಿವರ್ತನೆ ಆಗುತ್ತೆ ಸರ್. ಯಾಕಂತಂದ್ರೆ ಇದು ಎಲೆ ತರಗು ಉದುರಿ ಇದ್ರದ್ದು ಲೈಫ್ ಇರೋದು 3-4 ತಿಂಗಳಲ್ಲಿ ಲೈಫ್ ಇರುತ್ತೆ. ಎಲೆ ತರಗು ಉದುರಿ ಬಿಡುತ್ತೆ. ಅದನ್ನ ಏನಾಗುತ್ತೆ ಅಂತಂದ್ರೆ ಹ್ಯೂಮಸ್ ಆಗಿ ಪರಿವರ್ತನೆ ಆಗಿಬಿಡ್ತವೆ. ಜೈವಿಕ ಜೀವಿಗಳು ಏನಿದಾವಲ್ಲ, ಜೈವಿಕ ಜೀವಿಗಳು ಸಿಕ್ಕಾಬಟ್ಟೆ ಇಲ್ಲಿ ಕ್ರಿಯೇಟ್ ಆಗ್ತಾವ ಸರ್. ಜೈವಿಕ ಜೀವಿಗಳು ಕ್ರಿಯೇಟ್ ಆದ್ವು ಅಂದ್ರೆ, ಸೃಷ್ಟಿ ಆದ್ವು ಅಂತಂದ್ರೆ ಆಟೋಮೆಟಿಕಲಿ ಆ ಭೂಮಿ ಸಂಪೂರ್ಣವಾಗಿ ಫಲವತ್ತತೆ ಆಗುತ್ತೆ ಅಂತಕ್ಕಂಥದ್ದು. ಹಿಂದೆ ಏನಾಗಿತ್ತು ಅಂತಂದ್ರೆ ಇದು ಕಾರ್ಬನ್ ಬಹಳ ಕಡಿಮೆ ಇತ್ತು ಸರ್. ಆರ್ಗ್ಯಾನಿಕ್ ಕಾರ್ಬನ್ ನಮ್ಮ ಪ್ಲಾಟ್ನಲ್ಲಿ ನಾವು ಇದು ಲೈವ್ ಮಲ್ಚಿಂಗು, ಡೆಡ್ ಮಲ್ಚಿಂಗು ಮಾಡಿದ್ದರಿಂದ ಇವತ್ತು ನಮಗೆ 2 or 3% ನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಸಿಗುತ್ತೆ. ಈಗ ಸೈಂಟಿಸ್ಟ್ಗಳೆಲ್ಲ ಬಂದಿದ್ರು, ಪರೀಕ್ಷೆ ಮಾಡಿದ್ದಾರೆ. 2 something ಏನೋ ಬಂತು ಸರ್, ಅಷ್ಟಿದೆ. ಅನಂತರ ಎರೆಹುಳ ಗೊಬ್ಬರವನ್ನು ನಾನು ಬಳಸೋದ್ರಿಂದ ಒಳ್ಳೆಯ ಒಂದು ಇದು ಆಗುತ್ತೆ ಅಂತಕ್ಕಂಥದ್ದು. ಇದರಲ್ಲಿ ಯಾವ ಗಿಡನೂ ನಾನು ಇದು ಮಾಡಿಲ್ಲ ಸರ್, ಕಟಿಂಗ್ ಮಾಡಲ್ಲ. ಅನಂತರ ಅದ್ರ ಪಾಡಿಗೆ ಅದು ಬೆಳೀತಿರುತ್ತೆ, ಅದು ಆಗುತ್ತೆ. ನಮಗೆ ಏನೂ ತೊಂದರೆ ಇಲ್ಲ. ಇದರಿಂದ ನನಗೆ ಇಳುವರಿ ಜಾಸ್ತಿ ಆಗಿದೆ. ಎಲ್ಲ ರೀತಿಯಿಂದಲೂ ಭೂಮಿ ಬಹಳ ಫಲವತ್ತತೆ ಇದೆ. ನಮ್ಮ ಭೂಮಿಯಲ್ಲಿ ನಡೆದ್ರೆ ಒಂಥರ ಸ್ಪಂಜಿನಲ್ಲಿ ನಡೆದಂಗೆ ಆಗುತ್ತೆ ಸರ್. ನೀವು ಒಂದ್ಸರಿ ಹಿಂಗೆ ಹೋಗಿ ಬಂದ್ರೆ ಗೊತ್ತಾಗ್ಬಿಡುತ್ತೆ ಸರ್. ನೋಡಿ ಇಲ್ಲೇ ಓಕೆ ಮಾಸ್ಟರ್. ಈಗ ಅಡಿಕೆ ಇದು ಯಾವ ವೆರೈಟಿ ಇದು? ಇದು ದೇಶೀಯ ತಳಿ ಅಂತಲೇ ಬರುತ್ತೆ, ಶಿವಮೊಗ್ಗ ಇದರಿಂದ ತಂದಿದ್ದು. ಹೌದು ಸರ್. ಒಳ್ಳೆ ಪರಿಚಯ ಇರತಕ್ಕಂಥವ್ರು ನಮಗೆ
ಗುರ್ತು ಮಾಡಿ ಒಳ್ಳೆ ಬೀಜ ಇದನ್ನು ಕೊಟ್ಟರು. ಅವನ್ನ ತಂದು ನಾವೇ ಒಟ್ಟೊಯ್ದು ಆಮೇಲೆ ಪ್ಯಾಕೆಟ್ಗಳಿಗೆ ತುಂಬಿ ಇದು ಮಾಡಿದ್ವಿ ಸರ್. ಒಳ್ಳೆ ಇಳುವರಿ ಬರುತ್ತೆ. ಆಮೇಲೆ ಇದ್ರದ್ದು ಒಂದು ವಿಶೇಷತೆ ಏನಂದ್ರೆ ಸಿಪ್ಪೆ ಭಾರಿ ತೆಳು ಬರುತ್ತೆ ಸರ್. ಒಳಗಡೆ ಒಂಥರ ಇದಿರುತ್ತೆ, ಬಾಳೆಹಣ್ಣು ಸುಲ್ದಂಗೆ ಆಗುತ್ತೆ ಸರ್. ಕೆಲವು ನಾರುಗಳು ಬಂದು ಏನಾಗುತ್ತೆ ಅಂತಂದ್ರೆ ಭಾಳ ಬಲ್ತೈತಂದ್ರೆ ಸ್ವಲ್ಪ ಅದು ಇದು ಕ್ಲೀನ್ ಆಗಿ ಬರಲ್ಲ. ಬಟ್ ಇದು ಬಾಳೆಹಣ್ಣು ಟೈಪ್ ಬರುತ್ತೆ. ಒಳ್ಳೆಯ ತಳಿ ಸರ್, ಇದು ದೇಶೀಯ ತಳಿನೇ. ಒಳ್ಳೆ ತಳಿ ಕೊಟ್ಟಿದ್ರೆ ನೋಡಿ ಸರ್, ಇದು ಹೆಂಗೆ ಒಂದು 5-6ವರೆಗೂ ಇದಾವೆ, ಗೊನೆಗಳಿದಾವೆ ಸರ್. ಓಕೆ ಸರ್, ಹಾಗಾಗಿ ನಿಮ್ಗೆ ಅಡಿಕೆ ತಳಿ ಒಳ್ಳೇದು ಸಿಕ್ಕಿರೋದೆ, ಅದಕ್ಕೆ ಸರಿ ನೀವು ಮಾಡ್ತಾ ಇದ್ದೀರಿ. ಹೌದು ಸರ್. ಅಡಿಕೆ ಎಷ್ಟು ಗಿಡ ಇದಾವೆ ಟೋಟಲ್? ಸರ್ 1400 ಇದಾವೆ. 1400. ಒಂದು ಗಿಡ ನಮಗೆ 1,000 ರೂಪಾಯಿ ಕೊಡುತ್ತೆ. ಒಂದು ಗಿಡ 1,000 ರೂಪಾಯಿ. ಅದಕ್ಕೆ ಕಟ್ಕೊಂಡು ಫಿಕ್ಸ್ ಮಾಡಿದ್ವಿ. 12ರಿಂದ 13 ಲಕ್ಷ ನಮಗೆ ದುಡ್ಡು ಬರ್ತದೆ. ಕೊನೆಯ ಪಕ್ಷ ರೇಟ್ ಇಲ್ಲ ಅಂದ್ರೆ 10 ಲಕ್ಷ ಅಂತೂ ಸಿಗುತ್ತೆ. ಫಿಕ್ಸ್. ಎಷ್ಟು ಎಕರೆ ಬರ್ತಿದೆ ಇದು? 3 ಎಕರೆ ಬರುತ್ತೆ. 3 ಎಕರೆ ಬರುತ್ತೆ. 3 ಎಕರೆಯಲ್ಲಿ ಫುಲ್ ಇದು ಮಾಡಿದ್ವಿ. ಇದಕ್ಕೆ ನೀರಲ್ಲಿ ಎಷ್ಟು ಖರ್ಚಾಗ್ತಿದೆ? ನೀರು ಬಹಳ ಕಡಿಮೆ. ನಾವು ಇದು ಮಾಡಿದ್ವಿ, ಡ್ರಿಪ್ ಮಾಡಿದ್ವಿ. ಒಂದ್ ವೇಳೆ ಅಂತ ಇದು ಬಂದ್ರೆ ಆಯ್ಸ ನೀರು ಕೊಡ್ತೀವಿ. ಡ್ರಿಪ್ ನಲ್ಲಿ 3/4 ಭಾಗ ಕೊಡ್ತೀವಿ ಸರ್. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನಮಗೆ ಗೊತ್ತಿದೆ, ಆ ಟೈಪನೇ ಕೊಡ್ತೀವಿ ಸರ್. ಓಕೆ. ಈ ಎಲ್ಲ ಆ್ಯಂಗಲಲ್ಲೂ ನೀವು ಸುಮಾರು ವರ್ಷಗಳಿಂದ ಉಳುಮೆನೇ ಇಲ್ಲ ಸರ್. ಇವು ಹಾಕಿಕ್ಕಲಿ ನಾವು ಉಳುಮೆ ಮಾಡೇ ಇಲ್ಲ ಸರ್. ಕಿತ್ತು ಮಲ್ಚಿಂಗ್ ಮಾಡ್ತೀವಿ. ಅನಂತರ ಮಲ್ಚಿಂಗ್ ಮಾಡಿಬಿಟ್ಟು ನಮ್ಮಲ್ಲಿ ಸ್ಥಳೀಯವಾಗಿ ಬೇವು, ವಂಗೆ, ಕೆಲವು ಇವೆಲ್ಲ ಎಕ್ಕೆ ಸಿಗುತ್ತೆ, ಅವನ್ನೆಲ್ಲ ಕಟ್ ಮಾಡಿ ಮಧ್ಯದಲ್ಲಿ ಹರಡ್ತೀವಿ ಸರ್. ಮಲ್ಚಿಂಗ್ ಮಾಡ್ತೀವಿ ಸರ್. ಆ ಟೈಪ್ ನೀವು ಅಡಿಕೆ ತೋಟಕ್ಕೆ ಮಾಡೋದ್ರಿಂದ ಇವತ್ತು ಅಡಿಕೆಯಲ್ಲಿ ಹೌದು ಸರ್, ಒಂದು ಗಿಡಕ್ಕೆ 1,000 ರೂಪಾಯಿ ಅಂತ 1,000 ರೂಪಾಯಿ ಸರ್. ಅಷ್ಟು ಚೆನ್ನಾಗಿ ನಿಮ್ಗೆ ಆಗ್ತದೆ. ಒಂದು ಸಿಪ್ಪೆ ತೆಳ್ಳಗಿರೋದು ಅದು ತೂಕನೂ ಜಾಸ್ತಿ ಬರುತ್ತೆ. ಒಂದು ಕಾರಣ, ಒಳ್ಳೆ ಇಳುವರಿ ಬರುತ್ತೆ ಸರ್. ತೂಕನೂ ಜಾಸ್ತಿ ಇರುತ್ತೆ ಸರ್. ಸರಿ, ನೀವು ಇಷ್ಟೆಲ್ಲ ಮಾಹಿತಿ ಹೇಳ್ಕೊಂಡ್ಮೇಲೆ ಭಾಳಷ್ಟು ಜನ ರೈತರುಗಳು ನಮ್ಮ ಅಡಿಕೆ ಬಗ್ಗೆ ಮಾಹಿತಿ ಬೇಕು, ಮಾಸ್ಟರ್ ಕಡೆಯಿಂದ ಸಂಪರ್ಕ ಮಾಡಬೇಕು, ಒಂದು ತೋಟ ವಿಸಿಟ್ ಮಾಡಬೇಕು, ಮತ್ತು ಇದನ್ನ ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಎಲ್ಲ ನಮ್ಮ ವಿಡಿಯೋ ನೋಡ್ತಕ್ಕಂಥವ್ರಿಗೆ ನಿಮ್ಮನ್ನು ಸಂಪರ್ಕಕ್ಕೆ ನೀವು ನಿಮ್ಮ ವಿಳಾಸ ಹೇಳಲಿಕ್ಕಾಗುತ್ತಾ? ಓಕೆ ಸರ್, ಹೇಳ್ತೀವಿ ಸರ್. ಅದೇ ಕೆ ವಿ ರುದ್ರಮಣಿಯಪ್ಪ, ಆಲ್ಗೊಂಡಳ್ಳಿ, ಚಳ್ಳಕೆರೆ ತಾಲೂಕು. ನಂದು ಇದು ಬಂದು ಮೊಬೈಲ್ ಒಂದು 9740208735 ಸರ್. ಸರ್, ನಿಮಗೆ ಫೋನ್ ಮಾಡಲಿಕ್ಕೆ ಸಮಯ ಏನಾದ್ರು ಹೇಳ್ತೀರಾ? ಓಕೆ ಸರ್, ಅವರು ಯಾವಾಗ ನಿವೃತ್ತ ಶಿಕ್ಷಕರಾಗಿ ನಿವೃತ್ತಿ ಒಂದೇ ಇಷ್ಟೆಲ್ಲ ಸಾಧ್ಯ. ಹಂಗೇನೇ ಇದ್ರೆ ಒಂದು ಹಾಫ್ ಅನ್ ಅವರ್ ಬಿಟ್ಟು ಮಾಡ್ರಿ ಅಂತ ಹೇಳ್ತೀವಿ. ಸಾಯಂಕಾಲ ಟೈಮ್ ಅಂತೂ ಫುಲ್ ಮಾಡ್ಬೋದು. ಸಂಜೆ ಆದ್ರೆ 7 ಗಂಟೆಯಿಂದ 9 ಗಂಟೆವರೆಗೆ ಯಾವಾಗ ಮಾಡಿದ್ರು ಅವ್ರನ್ನ ಸರಿ ತೊಳ್ತೀವಿ ಸರ್. ಧನ್ಯವಾದಗಳು ಮಾಸ್ಟರ್. ನಮಸ್ಕಾರ. ಥ್ಯಾಂಕ್ ಯು ಸರ್.